ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನವಿ ಉಮೇಶ್ ಕನ್ನಡ ವ್ಲಾಗ್ಸ್. ಇದು ನೈಟು ಮೆಹಂದಿ ಹಾಕ್ಸ್ಕೊಂಡಿರೋದು. ಸುಮ್ಮನೆ ಏನೂ ರೀಸನ್ ಇಲ್ಲ, ಸುಮ್ಮನೆ ನಂಗೆ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಮೆಹಂದಿ ಹಾಕ್ಸ್ಕೊಂಡಿದ್ದು. ಇನ್ನು ಅವರು ಅಷ್ಟೇ ಮೆಹಂದಿ ಹಾಕೋದು ಮರ್ತೋಗುತ್ತೆ, ನೀವು ಫ್ರೀ ಇದ್ದಾಗೆಲ್ಲ ಮೆಹಂದಿ ಹಾಕ್ಸ್ಕೊಳ್ಳಿ ಮಾನವಿ ಅಂತ ಅಂದ್ರ. ಸೊ ಅದಕ್ಕೋಸ್ಕರನೇ ಮೆಹಂದಿ ಹಾಕ್ಸ್ಕೊಂಡು ಬಂದೆ. ಇದನ್ನು ವಾಶ್ ಮಾಡಾದ್ಮೇಲೆ ಎಷ್ಟು ಕಲರ್ ಬಂದಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ವಾಶ್ ಆದಮೇಲೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಮೆಹಂದಿ ಹಾಕ್ತಾರೆ ಅವರು. ನನಗೂ ಇಷ್ಟ ಆಯಿತು. ಹಾಗೆ ಮೋಕ್ಷಿಗೂ ಹೊಸ ಸೈಕಲ್ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಸೈಕಲ್ ಶಾಪಿಗೆ ಹೋಗಿದ್ದೀವಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಲ್ಯಾಟ್ರಿ ಮೋಕ್ಷಿ ಹತ್ರ ಈಗಾಗಲೇ ಒಂದು ಸೈಕಲ್ ಇದೆ, ಬಟ್ ಅವನಿಗೆ ಅದು ಹಳೇದಾಗಿದೆ ಅಂತ, ಅವ್ನಿಗೆ ಹೊಸ ಸೈಕಲ್ ಬೇಕಂತೆ. ಅದಕ್ಕೋಸ್ಕರ ಅವ್ರ ಅಜ್ಜಿ ಹತ್ರ ಪೀಡಿಸಿ ಈ ಸೈಕಲ್ ತೆಗೆಸ್ಕೊಂಡಿದ್ದಾನೆ. ನೋಡಿ ಮೋಕ್ಷಿ, ಇಷ್ಟ ಆಯ್ತಾ ನಿನಗೆ? ಎಷ್ಟು ಇಷ್ಟ ಆಯ್ತು? ಮೋಕ್ಷಿಗೆ ಈ ಸೈಕಲ್ ತೆಕ್ಕೊಡ್ತಿರೋದು ಅವ್ರ ಅಜ್ಜಿ ಅಂತ ಅಂದರೆ ಉಮೇಶ್ ಅವ್ರ ಅಮ್ಮ. ಅವ್ರು ಯಾವಾಗ ಕಾಲ್ ಮಾಡಿದಾಗ್ಲೂ ಅಜ್ಜಿ ನನಗೆ ಸೈಕಲ್ ಕೊಡಿಸು ಅಂತ ಹೇಳಿ ಕೇಳ್ತಿದ್ದೆ. ಅದಕ್ಕೋಸ್ಕರನೇ ಅವ್ರ ಅಜ್ಜಿ ಕೊಡಿಸಿದ್ದಾರೆ. ಹಾಗೂ ಹೇಳಿದ್ರು ಅವರು, ಹಳೇದು ಇದೆಯಲ್ಲ ಮೋಕ್ಷಿ, ಅದನ್ನೇ ಓಡಿಸು, ಆಮೇಲೆ ತಗೊಂಡ್ರಾಯ್ತು ಅಂತ. ಅಂದರೆ ಹಳೇದು ಬೇಡ ಅಂತ ಹೇಳ್ಬಿಟ್ಟು ಅದನ್ನು ಮುಡ್ತಾನೇ ಇರಲಿಲ್ಲ. ಓಡಿಸು ಅಂದ್ರೂ ಅದು ಓಡ್ಸೋಕ್ಕಾಗಲ್ಲ, ನನಗೆ ಬರಲ್ಲ ಅಂತ ಅನ್ನೋನು. ಅದಕ್ಕೋಸ್ಕರನೇ ಅವ್ರ ಅಜ್ಜಿ ತೆಕ್ಕೊಟ್ಟಿದ್ದಾರೆ. ಅಂದರೆ ನಾವು ಬೇರೆ ಸೈಕಲ್ನ ತೊಗೊಳಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು, ಬಟ್ ಅಲ್ಲಿ ಅವರಪ್ಪ ಹೋದ್ಮೇಲೆ ಬೇಡ, ತಗೊಂಡ್ರೆ ಒಂದು 7-8 ವರ್ಷದವರೆಗಾದರೂ ಓಡಿಸೋ ಥರ ಆಗಬೇಕು ಅಂತ ಹೇಳ್ಬಿಟ್ಟು ಈ ಸೈಕಲ್ನ ತೆಕ್ಕೊಟ್ರು. ಇನ್ನು ನಮ್ಮ ಮನೆಗೆ ಯಾವುದೇ ವಸ್ತು ಅವ್ನು ಮೋಕ್ಷಿಗೆ ತೊಗೊಬಂದ್ರೂ ನಾನು ಫಸ್ಟು ಡೆಟಾಯಿಲ್ನ ಹಾಕಿ ಕ್ಲೀನಾಗಿ ವಾಶ್ ಮಾಡಿನೇ ಅವನಿಗೆ ಕೊಡೋದು ನಾನು. ನೀನು ಸೈಕಲ್ ತಗೊಳಕ್ಕೆ ದುಡ್ಡು ಕೊಟ್ಟಿದ್ದು ಯಾರು ಮಚ್ಚ? ಟೈರಿಗೆ ಮಾಡ್ತೀನಿ. ಕೊಡು ಅಪ್ಪಂಗೆ. ಮೋಕ್ಷಿ ಎಲ್ಲಿ ನೋಡ್ಕೊಂಡಿದ್ನೋ ಗೊತ್ತಿಲ್ಲ, ಅಮ್ಮ ಸೈಕಲ್ಗೆ ಪೂಜೆ ಮಾಡೋಣ, ಸೈಕಲ್ ತಂದಿದ್ದೀವಲ್ಲ ಅಂತ ಹೇಳ್ದ. ಅದಕ್ಕೋಸ್ಕರನೇ ಆಯಿತು, ಅದನ್ನು ಫಸ್ಟ್ ಟೈಮ್ ತಂದಿರೋದಲ್ವಾ ಅಂತ ಹೇಳ್ಬಿಟ್ಟು ಸೈಕಲ್ಗೂ ಪೂಜೆ ಮಾಡಿದ್ವಿ. ಪೂಜೆ ಮಾಡಾದ್ಮೇಲೆ ಆಚೆ ತಂದು ಸೈಕಲ್ಗೂ ಸಹ ಚಕ್ರಕ್ಕೆ ಅದೇ ನಿಂಬೆಹಣ್ಣು ಕೊಡ್ತಾರಲ್ಲ, ಆ ಥರ ನಿಂಬೆಹಣ್ಣು ಕೊಟ್ಟು ಒಳಗಡೆ ತೊಗೊಂಬರ್ತಾ ಇದ್ದಾನೆ ಸೈಕಲ್ನ ಇವಾಗ. ಅವನಿಗಂತೂ ಖುಷಿ ಆಯಿತು. ಅದರಲ್ಲೂ ಒಂದು ಅಂದರೆ ನಾವು ಫಸ್ಟ್ ಹೇಳಿದಲ್ವ ಬೇರೆ ಸೈಕಲ್ ತೊಗೊಂಬರ್ಬೇಕು ಅಂತ ಹೋಗಿದ್ದು ಅಂತ. ಆ ಸೈಕಲ್ಲೇ ಬೇಕಿತ್ತು ಅಮ್ಮ, ಇದು ಯಾಕೋ ಅಂತ ರಾಗ ಎಳಿತಿದ್ದ. ಆದರೂ ಆಮೇಲೆ ಅವರಪ್ಪ ಕನ್ವಿನ್ಸ್ ಮಾಡಿ ಇದೇ ಚೆನ್ನಾಗಿದೆ ಮೋಕ್ಷಿ, ಇದನ್ನೇ ಓಡಿಸು ಅಂತ ಹೇಳಿ ಹೇಗೋ ಹೇಳಿದ್ರು. ಆಮೇಲೆ ಸುಮ್ಮನಾದ. ನಾವು ಸೈಕಲ್ ಎಲ್ಲ ತೊಗೊಂಡು ಮನೆಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ 8:30 ಆಗಿತ್ತು. ಆಮೇಲೆ ಅವ್ರ ಅಪ್ಪನ ಹತ್ರ, ಅಪ್ಪ ನನಗೆ ಪಿಜ್ಜಾ ಬೇಕು ಅಂತ ಹೇಳ್ಬಿಟ್ಟು ಪಿಜ್ಜಾ ತರಿಸ್ಕೊಂಡು ತಿಂತಾ ಇದ್ದ. ನನಗೆ ಇಂಡೋರ್ ಬೇಕು. ಏನಂತೆ? ಹಾಂ, ಓಲ್ ಇದೆ. ಹಾಂ, ಇದು ಈ ಥರದ್ದು ಕೋಲ್ ಇದೆ. ಯಾರು ನಿಮ್ದಿಲ್ವಾ? ಇಲ್ಲ, ನಮ್ಮದು ಓಲ್ ಇದೆ. ನಮ್ಮದು ಕೋಲ್ ಇಲ್ಲ. ಇಂಡೋರು ಮುಟ್ಬೇಡ. ಅವ್ರಿಗೆ ಅವ್ರದ್ದು ಸೇಮ್ ಅದೇ ಸೈಜು. ಅವ್ರು 3 ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅದು ಕೊಡಿ ನೋಡಿ ಮೇಡಮ್, ಹೂವು ಬೇಡವಂತೆ. ಎಷ್ಟು ಲಿಲಿಯಲ್ಲಿದೆ? ಏನು ಫಿಶ್ ಲಿಲಿನಾ? ವೈಟ್ ಲಿಲಿ. ಇದು ಎಷ್ಟದು? 150. ಕೊಡಿ ಎತ್ತಿ ಮೇಲೆ ಅದು. ತಗೊಳ್ಳಿ ಮಲ್ಲಿ, ಇದೊಂದು ಕೊಡಿ. ಇದೊಂದಿರಲಿ.
ಇದು ಚೆನ್ನಾಗಿದೆ ಅಲ್ವಾ? ಇದು 6 ತಿಂಗಳ ಕಲರ್ ಚೇಂಜ್ ಆಗುತ್ತೆ. ಹಾಂ, ಕೊಡಿ ಇದು ಒಂದು ಚೆನ್ನಾಗಿ ಕಾಣುತ್ತೆ. ಅದೆಷ್ಟು 250 ಕಮ್ಮಿ ಮಾಡಬೇಕು? ನಿಮ್ಗೆ ಹಾಕ್ಕೊಡ್ತೀನಿ ತಗೊಳ್ಳಿ. ಕೊಡ್ತಾರೆ ಬಂದ್ರಿ ತಗೊಂಡೋಗಿ. ಡಿಸ್ಕೌಂಟ್ ಹಾಕ್ಕೊಡ್ತೀನಿ. ಇವರು ಫುಲ್ ಪರಿಚಯ ಚೆನ್ನಾಗಿ ತೆಕ್ಕೊಡ್ತಾರೆ ಅಂತ ಹೇಳಿರೋದಕ್ಕೆ ಬಂದಿದ್ದು. ಇದು ನೆಕ್ಸ್ಟ್ ಡೇ ವಿಡಿಯೋ, ಇದರಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ. ಅಂದರೆ ನಾನೊಂದು ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ ಅಂದರೆ ಮನೆಗೆ ಡೆಕೋರ್ ಐಟಮ್ಸ್ ತರಿಸಿದ್ನಲ್ಲ, ಅದರಲ್ಲಿ ಕೆಲವು ಪಾರ್ಟ್ಗಳನ್ನ ತರಿಸಿದ್ದೆ. ಮನೇಲಿ ಗಿಡಗಳ್ನ ಹಾಕೋಣ ಒಳಗಡೆ ಇಂಡೋರಲ್ಲಿ ಅಂತ ಹೇಳ್ಬಿಟ್ಟು, ಅದಕ್ಕೆ ಸ್ವಲ್ಪ ಒಂದು 3-4 ಗಿಡಗಳು ಬೇಕಿತ್ತು. ಅದಕ್ಕೋಸ್ಕರ ಗಿಡಗಳನ್ನ ತರೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ನಮ್ಮ ಮನೆ ಮೇಲ್ಗಡೆ ಮನೆಯವರು ಇಬ್ಬರು ಸೇರಿ ಹೋಗಿದ್ವಿ. ಹಾಗೆ ಮೋಕ್ಷಿನೂ ಅಷ್ಟೇ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಜೊತೆ ಬಂದಿದ್ದ. ಅದು ಅವರಪ್ಪ ಸೈಕಲ್ನ ರೆಡಿ ಮಾಡಿಸ್ಕೊಂಬರೋಕ್ಕೆ ಯಾವುದೋ ಸ್ವಲ್ಪ ಬ್ರೇಕೇನು ಟೈಟ್ ಆಗಿತ್ತು. ರೆಡಿ ಮಾಡಿಸ್ಕೊಬರಕ್ಕೆ ಹೋಗೋಣ ಬಾ ಮೋಕ್ಷಿ ಅಂತ ಅಂದ್ರೂ ಸರಿ ಆಯಿತು ಅಂದ್ಬಿಟ್ಟು ಹೋಗಿದ್ದ ಅವ್ರ ಜೊತೆ. ಮಧ್ಯ ರೋಡಲ್ಲಿ ನಾನು ರೆಡಿಯಾಗಿ ನಿಂತಿದ್ನಲ್ವ ಮನೇಲಿ, ಅದಕ್ಕೆ ಅದನ್ನು ಜ್ಞಾಪಿಸ್ಕೊಂಡು ಮಧ್ಯ ರೋಡಲ್ಲೇ ಕುತ್ಕೊಂಡ್ಬಿಟ್ಟಿದ್ದ ಅಮ್ಮ ಬೇಕು ಅಂತ. ಆಮೇಲೆ ಮತ್ತೆ ನಾನೇ ಕರ್ಕೊಂಡು ಬಂದೆ. ಅವರೊಬ್ಬರೇ ಹೋದರು ಸೈಕಲ್ ಶಾಪ್ಗೆ, ಅವರು ಬರ್ತಾರೆ ಆಮೇಲೆ. ಅಷ್ಟರಲ್ಲಿ ನಾವೆಲ್ಲ ಗಿಡಗಳೆಲ್ಲ ಸೆಲೆಕ್ಟ್ ಮಾಡಿ ಇಟ್ಬಿಟ್ರೆ ಆಮೇಲೆ ಹೋಗೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮೋಕ್ಷಿ ಇಬ್ಬರೇ ಬಂದ್ವಿ. ಗಿಡಗಳು ಎಷ್ಟು ಕಾಸ್ಟ್ಲಿ ಇದ್ದಾವೆ ಗೊತ್ತಾ? ತುಂಬಾ ಕಾಸ್ಟ್ಲಿ ಇದೆಯಪ್ಪ. ಅಪ್ಪನ ಜೊತೆ ಹೋಗಿದ್ರೆ ನಿಂಗೆ ಚಾಕ್ಲೇಟ್ ತೆಕ್ಕೊಡ್ತಿರ್ಲಿಲ್ವಾ? ಇಲ್ಲೇನು ತಿನ್ನೋಕೆ ಬಂದೆ? ಬಾ ಅಪ್ಪ ಸೈಕಲ್ಲೆಲ್ಲ 180 ಅಂತ, ಅದೆಲ್ಲ ಇಂಡೋರಿಗೆ ಚೆನ್ನಾಗಿ ಕಾಣುತ್ತೆ. ಅದೇ ಟಿವಿ ಸ್ಟ್ಯಾಂಡ್ ಹತ್ರ ಇಡ್ಬೋದು ಪ್ಲೇಟ್ ಇಕ್ಕಿ ಅಂತ. ಇಲ್ಲಿ ನೋಡಿ, ಈ ದೊಡ್ಡದು ಬೇಕಾ ಈ ಚಿಕ್ಕದು ಬೇಕಾ? ಒಂದೇ ರೇಟು ಇದೇ ಇಲ್ಲ. ಅವರು 250 ಹೇಳ್ತಿದ್ದಾರೆ. ಇದು ನೋಡು ಲಿಲ್ಲಿ, ಇದೊಂದಿದೆ ಬಾಯ್ಲಿ, ಇದೊಂದಿದೆ. ಎಷ್ಟು ಹೇಳಿದ್ರಪ್ಪ? 350 ಏನು ಹೇಳಿದ್ರು. ಅದು ಬೇಡವಂತೆ, ಅದು ದೊಡ್ಡ ತೆಗಿರಿ. ಹಾಂ ಅದೇ ಅಲ್ಲಿ ನೋಡು ಚೇಂಜ್ ಇದೆ. ಅದು 150 ಅಂತೆ ಅದು. ಹ್ಞೂ ಆಯಿತು ಸುಮ್ಮನಿರುವ. ನೋಡು ಚೇಂಜ್ ಅದಾ 2 ಏನು ಮಾಡೋಕ್ಕೆ, 4 ಏನು ಮಾಡೋಕ್ಕೆ? ಅಲ್ಲಿ ಅವಷ್ಟೇ ಈಗ ಸದ್ಯಕ್ಕೆ ಸೆಲೆಕ್ಟ್ ಮಾಡಿರೋದು ನಾನು. ಎಲ್ಲ ಚಿನಿ ಇದೊಂದು ಇದು ಯಾಕೆ? ಇದು ಬೇಡ ಅಂದ್ರೆ ಅದೇನೇ ತಗೊಂಬಿಡಿ ಅಷ್ಟೇ. ಅದು ಒರಿಜಿನಲ್ ನೋಡೋಣ, ಅದು ಚೆನ್ನಾಗಿ ಬೇಕಣ್ಣ. ಅದು ಎಲ್ಲೋ ಪಕ್ಕದ ಇದು ಎಲ್ಲ ವೈಟ್. ಇದ್ರಲ್ಲಿ ಫ್ಲವರ್ಸ್ ಚೆನ್ನಾಗಿದೆ. ಈ ಬಳ್ಳಿನ ಗಿಡ ಬಳ್ಳಿ ಅಲ್ಲ, ಆರ್ಕಿಡ್. ಬೇಗ ಒಣಗಲ್ಲ ಇದು ಹೂವು. ಆರ್ಕಿಡ್ ವೈಟ್ ಪರ್ಪಲ್ ಬರುತ್ತೆ. ಜಾಸ್ತಿ ಆಯ್ತಾ? ಮನೆಗೆ ಮಕ್ಕ ತೋರಿಸ್ತೀನಿ. ಎಲ್ಲ ನಡಿ ಮಕ್ಷಿ ಆ ಕಡೆ. ನಾನು ಪಾಟ್ಗಳನ್ನ ಅಲ್ಲಿಗೆ ತಗೊಂಡೋಗಿರಲಿಲ್ಲ, ಅವ್ರು ತೊಗೊಂಬಂದಿದ್ರು. ಸೊ ಅವರಿಗೆ ಹೇಗೆ ನೀವು ಮನೆಗೆ ಹೋಗಿ ಹೇಗೆ ಗಿಡ ಹಾಕಬೇಕು ಅಂತ ಹೇಳ್ಬಿಟ್ಟು ನನಗೆ ತೋರಿಸ್ಕೊಡ್ತಾಯಿದ್ರು. ಅಂದರೆ ಆ ಗಿಡದ್ದು ಕೆಳಗಡೆ ಬುಡ ಇರುತ್ತಲ್ಲ, ಆ ಬುಡನ ಸ್ವಲ್ಪ ಈ ಥರ ಮಾಡಿಬಿಟ್ಟು ಈ ಥರ ಹಿಂಗೆ ಹಾಕಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನನಗೆ ತೋರಿಸ್ಕೊಡ್ತಾಯಿದ್ರು. ಬಟ್ ಪಾಟ್ಗಳನ್ನ ನಾವು ಅಲ್ಲಿಗೆ ತಗೊಂಡೋಗಿ ಹಾಕಿಸ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ಅಂದರೆ ನಮಗಷ್ಟು ಹೇಗೆ ಹಾಕಬೇಕು ಅಂತ ಗೊತ್ತಾಗಲ್ಲ ಅಲ್ವಾ? ಸೊ ಅಲ್ಲಿಗೆ ತಗೊಂಡೋಗಿ ಹಾಕ್ಸ್ಕೊಂಬರೋದು ಒಳ್ಳೆಯದು. ಇನ್ನು ಅವತ್ತಿನ ಸಂಜೆ ಅದೇ ನನ್ನ ಮನೆ ಮೇಲ್ಗಡೆ ಮನೆಯವರು ಅಂತ ಹೇಳಿದ್ನಲ್ಲ, ಅವ್ರ ಮಗಂದು ಬರ್ತಡೇನೂ ಇತ್ತು. ಸೊ ಪಾಪುಗೆ ಏನಾದರೂ ಗಿಫ್ಟ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬ್ಯಾಂಗಲ್ ಸ್ಟೋರ್ಗೆ ಹೋಗಿದ್ದೆ. ಬಟ್ ಏನು ತಗೊಳ್ಳೋದು ಅಂತಲೇ ಕನ್ಫ್ಯೂಸ್ ಆಯಿತು. ಯಾಕಂದರೆ ಆ ಪುಟ್ಟನ ಹತ್ರ ಎಲ್ಲ ಇದೆ. ಅದಕ್ಕೋಸ್ಕರನೇ ಮೋಕ್ಷಿ ಹತ್ರ ಇದ್ದಿದ್ದು ಒಂದು ಸಲ ಕಾರು ಅವೆಲ್ಲ ಇಷ್ಟಪಟ್ಟಿದ್ದ ಆಜನ್. ಸೊ ಅದಕ್ಕೋಸ್ಕರನೇ ಅದನ್ನೇ ಏನು ತಗೊಳ್ಳೋಣ ಇದೆಯಾ ಅಂತ ಕೇಳೋಣ ಅಂತ ಹೋಗಿದ್ದೆ. ಸದ್ಯ ಇತ್ತು ಅದು. ಸೊ ಅವೆರಡನ್ನೇ ತೊಗೊಂಡು ಬಂದ್ವಿ. ಇದೇ ಕಾರು ಮೋಕ್ಷಿ ಹತ್ರ. ಮೋಕ್ಷಿಗೆ ಅವ್ರ ಚಿಕ್ಕಮ್ಮ ಕೊಡಿಸಿದ್ರು. ಅದನ್ನು ನೋಡಿ ಇಷ್ಟಪಟ್ಟಿದ್ದ ಆಜನ್. ಸೊ ಅದಕ್ಕೋಸ್ಕರ ಇಷ್ಟ ಆಗಿತ್ತಲ್ಲ, ಸೊ ಇದನ್ನೇ ಕೊಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಇದು ಮತ್ತು ಇನ್ನೊಂದು ರಿಂಗ್ ಟೈಪ್ ಬರುತ್ತಲ್ಲ, ಇವೆರಡನ್ನು ತೊಗೊಂಡೆ. ಅದನ್ನು ಪ್ಯಾಕ್ ಮಾಡಿಸ್ಕೊಂಡು ತೊಗೊಂಡೋದ್ವಿ. ಮೋಕ್ಷಿ ಯಾರ ಬರ್ತಡೇಗೆ ಹೋಗ್ತಿದ್ಯಾ? ದಾನಿಶ್ ಅಲ್ಲ ಅವನ ಹೆಸರು, ಆಜನ್.
ಹೋಗೋಣ. ಅವತ್ತು ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು, ಆಗಲೇ 8 o'clock ಆಗಿತ್ತು. ಸೊ ಇದೊಂದು ಸಿಂಪಲ್ ಡ್ರೆಸ್ ಹಾಕ್ಕೊಂಡು ಹೋಗಿದ್ದೆ. ಮನೇಲೇ ಸೆಲೆಬ್ರೇಷನ್ ಮಾಡಿದ್ದು, ಬಟ್ ಚೆನ್ನಾಗಿ ಮಾಡಿದರು. ಮೋಕ್ಷಿ ನೋಡಿ, ನಾನು ಡ್ರೆಸ್ ತೋರಿಸೋಣ ಅಂತ ಬಂದರೆ ಅವನು ಗಿಫ್ಟನ್ನು ತಲೆ ಮೇಲೆ ಹೊತ್ಕೊಂಡು ಆ ಥರ ಆಟ ಆಡ್ತಿದ್ದಾನೆ. ಲೇಟಾಗಿತ್ತು ಅಂತ ಹೇಳ್ಬಿಟ್ಟು ಫುಲ್ ಗಡಿಬಿಡಿಯಿಂದನೇ ಹೋದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.